ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 26ನೇ ಪದ್ಯ. ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ಕನಸಿನ ಪುರುಷನು ಮಿಂಚಿನ ಹೆದೆಗೆ ಇಂದ್ರಧನುವನೆರಿಸುತ್ತ ಆರಿ ಕಲ್ಲಿನಂಬು ಮೊನೆದುರದೆಚ್ಚು ಗಂಧರ್ವಪುರದರಿಪು ವನು ಕೆಡಿಪಿದನಂತೆ ತನು ಧರ್ಮವಳಿದು ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ಮೊಲದ ಕೋಡನು ಕಿತ್ತು ಗಗನ ಕುಸುಮವೆತ್ತಿ ತಳುವುದೇ ಕೂರ್ಮ ಕುಂತಳವಿಡಿದು ತುಳಕಿ ಬಿಸಿಲು ದೊರೆಯನು ಬಂಜಯನುಗನ ಸಲುಗೆ ಒಡೆದನಂತೆ ಗೆಲಿದು ಮಾಯೆಯನು. ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ನರನು ತೆಂಕಲು ಪೋಗಿ ಸುರಗಿರಿಯನ್ನು ಕಂಡು ತರುಣಿಯರೋಲವನು ದಿಟವೆಂದೂರುಪುವ ವಹಿಯನು ಅಧೋಮುಖವಾಗಿ ನಲಿದನಂತೆ ಉರುಶಂಭುಲಿಂಗವೇ ತನಗನ್ಯವೆಂದು ಮುಕುತಿ ಸುಖವನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನು ನೋಡು ರಮಣಿ. ಪ್ರಾತಸ್ಮರಣೀಯ ಪೂಜ್ಯಪಾದ ಸಿದ್ದೂರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಕ್ಷೇತ್ರಾದಿ ದೇವತೆಯಾದ ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ತತ್ಸ್ವರೂಪರು ಭಾವಾನುಕೂಲರು ಅನಿಮಿತ್ಯ ಬಂಧುಗಳಾಗಿ ಮನುಷ್ಯ ಜನ್ಮೋದ್ಧಾರಕ್ಕಾಗಿ ಶ್ರಮಿಸುತ್ತಿರುವಂತಹ ಪೂಜ್ಯರೇ, ತಮ್ಮೆಲ್ಲರ ಶ್ರೀ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಜ್ಞಾನ ಪ್ರತಿಪಾದನ ಸ್ಥಳ. ಸುಖ ಅಥವಾ ಆನಂದ ರೂಪದ ವಿವರಣೆಯನ್ನ ನಾವು ನೋಡ್ತಾ ಹೊರಟಿದೆ. ಸುಮಾರು 2, 3, 4 ಪದಗಳಿಂದ ಅದರ ಚಿಂತನೆಯನ್ನ ಮಾಡೋದು ಗ್ರಂಥಕರ್ತರು ನಮಗೆ ಕೊಟ್ಟಂತಹ ದೊಡ್ಡ ಪುಣ್ಯ. ಸುಖದ ವಿಸ್ತಾರಗಳು, ಸುಖದ ಅನೇಕ ಆಯಾಮಗಳು, ಹಾಗೆ ಸುಖದ ಸಾಕ್ಷಾತ್ ನೆಲೆಗಳು ಏನು ಅನ್ನೋದನ್ನ ನಿನ್ನೆವರೆಗೆ ನೋಡಿದೆ. ಆದ್ರೂ ಕೂಡ ವೈಚಾರಿಕವಾಗಿ ನಾವು ಏನಂತೇವೆ, ನಾವೆಲ್ಲ ಸುಖ ಪಡಿಬೇಕು. ಏನಂತೀರಿ ರುದ್ರಣ್ಣ? ಸುಖ ಪಡಿಬೇಕು ಅಥವಾ ಮೋಕ್ಷ ಪಡಿಬೇಕು. ನಿಮ್ ಭಾಷೆಯೊಳಗೇನು? ನಾವು ಮೋಕ್ಷವನ್ನು ಪಡಿಬೇಕು ಅಥವಾ ಮೋಕ್ಷವನ್ನು ಹೊಂದಬೇಕು. ಇದೇ ಹೊತ್ತಲ್ಲಿ ನಾವೆಲ್ಲ ಕಲ್ತಿದ್ದು ಇಲ್ಲಿವರೆಗೆ. ಆ ಕಸ್ತೂರಿ ಮೃಗದ ಕಥೆ ಹೇಳಿದ್ ನೆನಪೈತಿಲ್ಲ? ನೆನಪೈತಪ್ಪ. ಅದರ ಕಸ್ತೂರಿ ಸುವಾಸನೆ ಓಡಾಡ್ತಲ್ಲ, ಅಲ್ಲೆಲ್ಲಾರು ಸಿಕ್ತೇನೆ ಅದಕ್ಕೆ? ಇಲ್ಲಪ್ಪ. ಎಲ್ಲಿತ್ತದು? ತನ್ನ ಒಕ್ಕಗುಟ್ಟೆ. ತನ್ನ ಒಕ್ಕಗುಟ್ಟೆ. ಹಾಗೆ ಆತ್ಮನು ಸುಖರೂಪನೇ ಇದ್ದಾಗ ಒಂದೊಂದು ಸ್ಟೆಪ್ ನೋಡ್ರಿ. ಆತ್ಮನು ಸುಖರೂಪನೇ ಇದ್ದಾಗ ನೀವೆಲ್ಲರೂ ಆತ್ಮದ ಸ್ವರೂಪವೇ ಇದ್ದಾಗ ಸಮುದ್ರದ ತೆರೆಗಳು ಸಮುದ್ರವನ್ನು ಬಿಟ್ಟು ಭಿನ್ನದವನು ಇಲ್ಲಪ್ಪ. ಏನು
ಏನು ಸೂರ್ಯನ ಕಿರಣಗಳಿಗೆ ಹ್ಮ್ ಕೆಲವೊಂದು ಕೋನಗಳಿಂದ ಕೆಲವೊಂದು ತೆರೆಗಳು ಹೊಂಬಿಸಿಲಿನಂತೆಯೋ ಕೆಂಬಿಸಿಲಿನಂತೆಯೋ ಹ್ಮ್ ಅವು ಕಂಡಿರ್ಬೋದು. ಹೌದು. ಆದ್ರೆ ಸಮುದ್ರವನ್ನು ಬಿಟ್ಟು ಭಿನ್ನದವನ ಇಲ್ಲ ಪಂಚ. ಸಮುದ್ರವನ್ನು ಬಿಟ್ಟು ತೆರೆಗಳು ಭಿನ್ನವೂ ಹೇಗಲ್ಲವೋ, ನೀವೆಲ್ಲರೂ ಏನಪ್ಪಾ ಅಂತಂದ್ರ ದೇವನನ್ನು ಬಿಟ್ಟು ಭಿನ್ನ ಜೀವನ ಅನ್ನೋದು ಇಲ್ಲ. ಮತ್ತೆ ಸಮುದ್ರದ ರೂಪವೇ ತೆರೆಗಳಾದಂತೆ ದೇವನ ರೂಪವೇ ನೀವು ಆದಾಗ ಮತ್ತೆ ಆನಂದವನ್ನು ಪಡಿತೇನೆ ಅಂತ ಅನ್ನೋದು ಹಾಸ್ಯಾಸ್ಪದ ಅಲ್ವೇ? ಹೌದು. ನಾನು ಸುಖವನ್ನು ಪಡಿತೇನೆ ಅನ್ನೋದು ಹಾಸ್ಯಾಸ್ಪದ ಅಲ್ವೇ? ಹೌದು. ಅಲ್ಲಿ ಅಲ್ಲಿ ನೋಡ್ರಿ ಪಲ್ಲವಿಯಲ್ಲಿ ಎಷ್ಟು ಚಂದ ಬರೆದಿದ್ದಾನ. ಪಡೆವೆನೆಂಬ ಏನ್ ಶಬ್ದದು? ಪಡೆವೆನೆಂಬ. ಪಡೆವೆನೆಂಬ. ಈಗ ಪಡಿಬೇಕು. ಏನ್ ಪಡಿಬೇಕಂದ್ರೆ ಈ ನಿಮ್ ಕಡೆ ಏನೋ ಒಂದು ವಸ್ತು ಇತ್ತಪ್ಪ, ನನ್ ಕಡೆ ಇಲ್ಲ. ನಾನ್ ಬಂದು ನಿಮಗೆ ವಿನಂತಿ ಮಾಡಿ ದುಡ್ಡು ಕೊಟ್ಟು ಆ ವಸ್ತುವನ್ನ ನಾ ಪಡ್ಕೋಬಹುದು. ಏನು ನನ್ನಿಂದ ಆ ವಸ್ತು ಅನ್ಯ ಇದ್ರೆ, ನಾನು ಅದರ ಸ್ವರೂಪವೇ ಇದ್ರೆ ಪಡೆವೇನೆಂಬ ಅನ್ನುವಂತ ಪದಕ್ಕೆ ಅರ್ಥ ಇದೆನಾ? ಅರ್ಥ ಇದೆನಾ? ಇಲ್ಲ. ಈಗ ಈಗ ನೀವು ಕಂಠಾಭರಣ ನ್ಯಾಯ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಕಂಠಾಭರಣ ನ್ಯಾಯದಲ್ಲಿ ಆಭರಣ ಸಿಗ್ತಾ ಇಲ್ಲ. ಅದು ಹೇಗೋ ಹಾಗೆ ಆನಂದ ರೂಪವೇ ನೀವಿದ್ದಾಗ ನಿಮ್ಮ ಆತ್ಮಸ್ವರೂಪವು ಆನಂದದ ಖನಿಯೇ ಇದ್ದಾಗ ನಿಮ್ಮ ಆನಂದದ ಅಂಶದಿಂದ ಜಗತ್ತು ಬದುಕುವಾಗ ನಾನು ಹೋಗಿ ಮುಕ್ತಿಯನ್ನು ಪಡಿತೇನೆ, ನಾನು ಪ್ರಯತ್ನ ಮಾಡಿ ನಾನು ಆನಂದವನ್ನು ಹೊಂದ್ತೇನೆ ಅನ್ನೋದು ಆಶ್ಚರ್ಯ ಅಲ್ವೇ? ಅದು ಇನ್ನೊಂದು ಶಬ್ದದಲ್ಲಿ ಮೂರ್ಖತನ ಅಲ್ವೇ? ಪಡಿಬಹುದು. ಯಾವಾಗ ಪಡಿಬಹುದು? ಏನಾದ್ರೂ ಕರ್ಮದಿಂದ ನಾವು ಏನಾದ್ರೂ ನಮ್ಮಿಂದ ಅನ್ಯವಾದ ವಸ್ತುವನ್ನು ಪಡಿಬಹುದು. ಕರ್ಮದ ಫಲಗಳನ್ನ ನಾನು ಆಗ ಪಾಠ ಮಾಡಿರ್ತೇನೆ. ಉತ್ಪತ್ತಿ, ಪ್ರಾಪ್ತಿ, ವೈಕಾರ್ಯ, ಸಂಸ್ಕಾರ್ಯ, ವಿನಾಶ ಅಂತ ಕರ್ಮಕ್ಕೆ 5 ಫಲಗಳು. ಉತ್ಪತ್ತಿ ಅಂದ್ರೇನು? ಘಟ್ಟದಂತೆ ಉತ್ಪತ್ತಿ. ಒಂದಿಷ್ಟು ಮಣ್ಣು ತಗೊಂಡು ಕುಂಬಾರ ನೀವು ಎಲ್ಲ ಕೂಡಿ ಏನೇನೋ ಮಾಡಿ ಒಂದು ಘಟವನ್ನು ನಾನು ಏನ್ ಮಾಡ್ಬೋದು, ಅಲ್ಲೇ ಪಡಿಬಹುದ? ಉತ್ಪತ್ತಿ ಮಾಡಿ ಪಡೆದಿದ್ದೇನೆ ಅದನ್ನ. ಏನೋ ಗ್ರಾಮದಂತೆ ಪ್ರಾಪ್ತಿ. ನನಗೆ ಬಸ್ ಚಾರ್ಜ್ ಇದ್ದಿಲ್ಲ, ನಡ್ಕೋ ಅಂತ ಬಂದು ಕುಡ್ತನಿ ಮುಟ್ಟಿನಪ್ಪ, ಕುಡ್ತನಿ ಸಿಕ್ತು ಅಂತೀನಿ ನಾನು. ಆ ಕುಡ್ತನಿ ನನ್ನಿಂದ ದೂರ ಇತ್ತು, ಸಿಕ್ತು ಅಂತೀನಿ. ಏನೋ ಹೀಗೆ ವಿಕಾರ ಸಂಸ್ಕಾರಗಳು ಕೂಡ ಹಾಗೆ ಅಲ್ಲ. ಏನೋ ಹಾಲು ಕೆಡಿಸಿ ಮೊಸರು ಮಾಡ್ಬೇಕು, ಏನೋ ಮಾಡ್ಬೇಕು, ಏನೋ ಕೆಡಿಸ್ದೆ ಮಾಡಿದೆ, ಒಂದ್ ಕಡೆ ಸಂಸ್ಕಾರ ಕೊಟ್ಟೆ, ಒಂದ್ ಕಡೆ ವಿಕಾರ ಮಾಡಿದೆ. ಇವೆಲ್ಲ ಮಾಡುವಿಕೆಯಿಂದ ನಡೆಯುವ ಕ್ರಿಯೆಗಳು. ಹಾಗೆ ಆತ್ಮನನ್ನ ಏನಾದ್ರೂ ವಿಕಾರ ಮಾಡ್ತೀರಾ? ಇಲ್ಲ. ಆತ್ಮನಿಗೆ ಸಂಸ್ಕಾರ ಮಾಡ್ತೀರಾ? ಇಲ್ಲ. ಆತ್ಮ ನಿಮಗಿಂದ ಏನಾದ್ರೂ ಅನ್ಯ ಇದ್ದಾನ? ಇಲ್ಲ. ಆತ್ಮನನ್ನ ನೀವೇನಾದ್ರೂ ಉತ್ಪತ್ತಿ ಮಾಡ್ತೀರಾ? ಇಲ್ಲ. ಮತ್ತೇನೋ ಮಾಡದೇ ಇದ್ದಾಗ ನಾನು ಪಡೆವೆ ಅನ್ನುವಂತ ಶಬ್ದ ಹಾಸ್ಯಾಸ್ಪದ ಅಲ್ವೇ? ಜೀವ ಸಂಬೋಧನ ಸ್ಥಳದಲ್ಲಿ ಈ ಪದ್ಯವನ್ನು ಮೊದಲೇ ಸೂಚ್ಯಪ್ರಾಯ ಕೊಟ್ಟಿದ್ದಾರೆ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನೇ ಮಾನೆ ಮನುಜ ಅಂತ ಹೇಳಿ ಜೀವ ಸಂಬೋಧನ ಸ್ಥಳದಲ್ಲಿ ಈ ಪಡೆವೆ ಅನ್ನೋ ಶಬ್ದ ಬಂದಿತ್ತು. ಬಿಡಿಸಿದಲ್ಲ ಪಡೆವೆ ನೀನೆಂದಿಗೆ ಪದ ಬಿಡಿಸಿದ ನಿಮಗೆ ಈಗೊಮ್ಮೆ. ಅಂದ್ರೆ ಪಡೀಲಿಕ್ಕೆ ಅಣ್ಣ ಇದ್ರೆ ಪಡಿಬೇಕಲ್ಲ. ಸಾರಿಯೋ ಬೇಡಿಯೋ ಸೇವಿಸಿಯೋ ದುಡ್ಡು ಕೊಟ್ಟೋ ನಿಮ್ಮಿಂದ ನಾನು ಪಡಿಬಹುದು. ಮತ್ತದು ಪಡಿಲಿಕ್ಕೆ ನನ್ನಿಂದ ಅನ್ಯವೇ ಇಲ್ಲ ಅಂತಂದಾಗ ನಾನು ಪಡಿತೀನಿ ಅಂತ ಅನ್ನೋದು ಮುಕೂತಿ ಸುಖವನು. ನೋಡ್ರಿ ಪಲ್ಲವಿ ನೋಡ್ಕೋರಿ. ಮುಕುತಿ ಸುಖವನು ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಲಕ್ಷಣಾತ್ಮಕವಾಗಿ ಇರುವಂತ ಮೋಕ್ಷ ಸುಖವನು ಪಡೆವೇನೆಂಬ ಅಂದ್ರೆ ಏನಾದ್ರೂ ಮಾಡಿ ನಾ ಪಡೆವೇನೆಂಬ ಬಲು ಯುಕುತಿವಂತ.
ಹ್ಮ್. ಏನಂತ ಅವ್ನ್ ಏನ್ ಅನ್ಬೇಕು ಅವಾಗ ಬಲು ಯುಕ್ತಿವಂತ ಅನ್ನೋದಿಲ್ಲ. ಆ ಹುಡುಗ ಬಹಳ ಶಾಣೆಪ್ಪ ಅಂತ ಅನ್ನೋದಿಲ್ಲ. ಹೌನ್ರಿ ಅಪ್ಪಾಜಿ. ಹಂಗ ವಿಚಾರ ಚಂದ್ರೋದಯ ಓದ್ಯೋ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಯೋ, ಕಾಶಿ ಕ್ಷೇತ್ರಾದಿಗಳನ್ನು ತಿರಿಯೋ, ಅಥವಾ ಶರೀರ ಮುಂತಾದ ಉಪಾಧಿಗಳನ್ನು ನೀಡಾಡಿಯೋ, ಕೊನೆಗೆ ಏನದು ಇಲ್ಲಿ ತನಕ ಏನ್ ಹೇಳಿ ನಿಮಗೆ ಶಾಸ್ತ್ರ, ನಾವು ಶರೀರ ಮುಂತಾದ ಉಪಾಧಿಗಳು ಬಿಡಬೇಕು, ಅದ್ರ ಧರ್ಮವನ್ನು ಅಳಿಬೇಕು, ಈ ದೇಹಾದಿಗಳನ್ನ ನಾನು ಅಲ್ಲಂತ ತಿಳ್ಕೋಬೇಕು. ಅಲ್ಲ ತಮ್ಮ, ಅವು ಇದ್ರ ನಾನು ಅಲ್ಲಂತ ತಿಳ್ಕೋಬೇಕು. ಹೌದು. ಮತ್ತೆ ಇಲ್ಲಿ ತನಕ ನೀವು ಹೇಳಿದ್ರಲ್ರಿ ಅಂತಂದ್ರೆ, ಇಲ್ಲಿ ತನಕ ನಿಮಗೆ ಆತ್ಮನ ಉಪದೇಶನ ಮಾಡಿದ್ದಿಲ್ಲ. ಹೌದು. ಅನಾತ್ಮವನ್ನ ನಿಮ್ಮಿಂದ ಬೇರ್ಪಡಿಸ್ಬೇಕಾಗಿತ್ತು ನಾನು. ಹೌದು. ಈಗ ಅನಾತ್ಮವನ್ನು ಬೇರ್ಪಡಿಸುವಾಗ ನಾನು ಏನ್ ಮಾಡಿದೆ ಅಂತಂದ್ರೆ, ದೇಹಾದಿ ಪಡಿ ಪದಾರ್ಥಗಳನ್ನು ಹಿಂಸಿಸಿದೆ. ಈಗ ನನಗೆ ಹಿಂಸಿಸುವ ಅಗತ್ಯವೇ ಇಲ್ಲ. ಯಾಕೆ ಇಲ್ಲ ಅಂದ್ರೆ ದೇಹ ಅನ್ನೋದೇ ಇಲ್ಲ. ನಾನು ಶರೀರ ಶರೀರ ಅಂತೀಯಲ್ಲ, ಎಲ್ಲಿ ಮುಟ್ಕೊಂಡ್ರು ನಿನ್ನ ಶರೀರ ಅನ್ನೋ ಶಬ್ದವೇ ನಿನ್ನ ದೇಹದಲ್ಲಿ ಇಲ್ಲ. ಕೆಳಗೆ ಮುಟ್ಟು ಕಾಲದ, ಮಧ್ಯದಲ್ಲಿ ಮುಟ್ಟು ಹೊಟ್ಟೆದ, ಮ್ಯಾಲ್ ಮುಟ್ಟು ತಲೆಯದ, ಶರೀರ ಇಲ್ಲದ ಹೇಳು. ಮತ್ತೆ ಇಲ್ಲದ ಶರೀರವನ್ನು ಈಡಾಡು ಅಂತಂದ್ರೆ ಹಾಸ್ಯ ಅಲ್ವೇ? ಒಂದು ಹುಡುಗ ಕಿಡುಬುಡುಕಿತ್ತಂತ ಮನೆಯಾಗ. ಒಂದು ಹುಡುಗಿ ಕಿಡುಬುಡುಕಿತ್ತು. ಆ ಮನೆಯಾಗ ಒಂದು ಹಾಳು ಮನೆ ರೂಮು, ಸ್ವಲ್ಪ ಹಳೆ ಮನೆ, ಜಂತಿ ಪಂತ ಮುರಿದು ಅದ್ರ ಮಣ್ಣು ಸೋರಿ ಬೀಳಂಗಾಗಿತ್ತು ಒಂದು ಕೋಲಿ. ಎಲ್ಲರೂ ಮನೆಯವರು ಆ ಕೋಲ್ಯಾಗ ಹೋದ ಬಿದ್ದಿಗಿದ್ದಿತ್ತಂತ ಯಾರು ಹೊಕ್ಕಿದ್ದಿಲ್ಲ. ಆದ್ರೆ ಈ ಕಿಡುಬುಡಕ್ಕೆ ಹುಡುಗ ಏನ್ ಮಾಡ್ತಿತ್ತಪ್ಪ ಅಂತಂದ್ರ, ಆ ಒಟ್ಟು ಏನ್ ಬ್ಯಾಡ ಅಂದ್ರೆ ಕೇಳಕ್ಕಿಲ್ಲ. ಅದು ಸಣ್ಣ ಹುಡುಗ, ಅದು ಈ ಕಣ್ಣು ಮುಚ್ಚಾಲೆ ಆಟ ಅಂತ ಆಡ್ತಿರ್ತಾರಲ್ಲ, ಆ ಹುಡುಗರು ಕಣ್ಣು ಮುಚ್ಚಾಲೆ ಆಟ ಮಾಡಿ ದಕ್ಕೊಳಕಂತ ಹೇಳಿ ಆ ಬೀಳು ಮನ್ಯಾಗ ಈ ಹುಡುಗ ಕೂತ್ ಬಿಡುದು. ಅವ್ರವ್ವ ರಗಡ ಹೇಳಿದ್ಲು, ತಮ್ಮ ಬ್ಯಾಡ, ಅಲ್ಲಿ ಹೋಗ್ಬೇಡ ಅಂತ. ಏನ್ ಹೇಳಿದ್ರು ಕೇಳಲಿಲ್ಲ. ಅವಾಗ ಏನ್ ಮಾಡಿಬಿಟ್ಲು ಅಂತಂದ್ರ, ಹೆಣ್ಮಗಳು ಹಿಂಗಾರಿ ಕೇಳೋದಲ್ವಾ ಅಂತೇಳಿ ಈ ಹೊಸ ಮನೆಗಳಿಗೆ ಒಂದು ಈ ಕರಿ ಗೊಂಬೆ ಕಟ್ಟಿರ್ತಾರ ನೋಡಿದಿನ, ಈ ಹೊಸ ಮನೆ ಕಟ್ಟವ್ರ ಗೊಂಬೆ ಕಟ್ಟಿರ್ತಾರ ನೆದ್ರಿನ ಗೊಂಬೆ ಅಂತ ಹೇಳಿ. ನೋಡಿದಿಲ್ಲ? ನಾ ಹೇಳೋದು ಪಕ್ಕ ನಿಮ್ಗೆ ತಿಳ್ಕೊತಿಲ್ಲ. ಆ ನೆದ್ರಿನ ಗೊಂಬೆ ಅಂತ ಒಂದು ಕರಿ ಗೊಂಬೆ, ಎರಡು ಕೈ ಎರಡು ಕಾಲ ಮಾಡಿ ಜೋತಾ ಬಿಟ್ಟಿರ್ತಾರ ನೋಡಪ್ಪ. ಅಂತದೊಂದು ದೊಡ್ಡ ಗೊಂಬೆ ತಂದ ಆ ರೂಮ್ನಾಗ ಇಟ್ಟ, ಸಣ್ಣದೊಂದು ಕಿಟಕಿ ತೂತ್ನ್ಯಾಗ ಹಾದ ಆ ಹುಡುಗ ತೋರಿಸಿ, ನೋಡು ಬ್ಯಾಡ ಅಂತ ಹೇಳಿದ್ ಕೇಳಲ್ಲಿ, ಈ ಕೋಲ್ಯಾಗ ದೇವ್ ಒತ್ತಿ ಹೋಗ್ಬೇಡ ಅಂತ. ಏನಂದ್ಲಕ್ಕಿ? ಈ ಕೋಲ್ಯಾಗ ದೇವ್ ಐತೆ ಹೋಗ್ಬೇಡ ಅಂತ. ಅದು ದೇವ್ ಒತ್ತಿ ಹೋಗ್ಬೇಡ ಅಂತಂದ್ ಕೂಡಲೇ ಮತ್ತೆ ಅದು ಕಿಟಕಿಯಾಗ ಸಣ್ಣ ತೂತ್ನ್ಯಾಗ ನೋಡ್ತಿ ಕರೀದು ನೀನ್ ಜೋತಾಡಕತ್ತಿತ್ತ ಅಲ್ಲಿ. ಆ ಹುಡುಗ ಏನಂತ ತಿಳ್ಕೊತದು? ದೇವ್ ಐತಂತ ದೇವ್ ಐತ ತಿಳ್ಕೊತು. ದೇವ್ ಐತ ತಿಳ್ಕೊಂಡ್ ಕೇಸೆ ಒಟ್ಟ ಆ ಕೋಲ್ಯಾಗೂ ಹೋಗ್ಲಿಲ್ಲ. ಅವತ್ ರಾತ್ರಿ ದೇವ್ ಬತ್ತದ್ ಬಡಬಡ ಸಾಕೈತಿ. ಮುಂಜಾನೆ ಜ್ವರ ಬಂದು ಇನ್ನು ನಾನ ಹಿಂಗ್ ಮಾಡೀನಿ ಅಂತ ಹೇಳಿನಿ ಅಂತಂದ್ರ ಯಜಮಾನ್ರು ಆಕಿನ್ ಬೈತಾರ. ಅದು ಹೇಳಿಲ್ಲ ಅಂದ್ರೆ ಹುಡುಗಾರ ದೇವ್ ಬತ್ತಪ್ಪ, ಹೆಂಗ್ ಮಾಡ್ಬೇಕೀಗ? ಡಾಕ್ಟರ್ ಕಡೆ ಹೋಗಿದ್ರು, ಹುಡುಗ ಎಲ್ಲೋ ಹಂಚ್ಕೊಂಡತ್ರಿ, ದಾರ ಮಾಡಸಂದ್ರು, ಕೊಪ್ಪಳಕ್ಕೆ ಹೋಗಿ ದಾರ ಕಟ್ಟಿಸ್ಕೊಂಡ್ಬಂದ್ರು. ಏನ್ ಬಂದ್ರು ಹುಡುಗ ಕೋರಿ ಕಡೆ ಬರ್ತತಿ, ಅಯ್ಯೋ ದೆವ್ವ ಆಗ್ತತಿ. ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿ ಕೇಳಿ ತಂದೆ ಏನ್ ಮಾಡಿದ ಅಂತಂದ್ರೆ, ನೋಡು ತಮ್ಮ, ಒಂದ್ ಕೆಲಸ ಮಾಡೋನು, ಹಿಂಗಾದ್ರೆ ಏನಿದು ಉಪಯೋಗ ಆಗುದಿಲ್ಲ. ನೀನು ಈ ಕಡೆ ಹೊರಗಿನ ಗೋಡಿ ಕಡೆ ಕಿಟಕಿ ಕಡೆ ನಿಂದ್ರ, ನಾನು ಒಳಗಿನ ದೆವ್ವಿನ ಏನಂತ ನೆಗಿ ಹೋಗ್ತನ. ನೀನು ಆ ಕಿಡಿಕ್ಯಾಗ ಅದು ಜಿಗದ್ ಕಡಕ್ ಆಗ್ಬೇಕಂತ ಹೇಳಿ ಕಿಡಿಕ್ಯಾಗ ತಲೆ ಹಾಕ್ತತಿ. ನೀವೊಂದು ಬದಿಗೆ ತಗೊಂಡು ಏನಂತಲ್ಲ ಆ ದೆವ್ವಿನ ತೆಲಿ ಬಡಿ, ಅದ್ ಸತ್ತಿಂದ ಏನಂತಲ್ಲ ಹೊರಗೆ ಹೋಗೋದು ಬಿಡುನು ಅಂತ ಹೇಳಿ ತಂದೆ ಮಗನಿಗೆ ಹೇಳಿದ. ಆ ಹುಡುಗ ಸಿಟ್ಟು ಹೊಳ ಬಂದಿತ್ತು ದೆವ್ವಿನ ಮೇಲೆ. ಇದನ್ನ ಬಡದು ಕೊಲ್ಲಬೇಕಂತ ಹೇಳಿ ಹೊರಗೆ ಕಟ್ಟಿ ಮೇಲೆ ಹಚ್ಚಿ ಹೊರಗೆ ಓಣಿ ಕಡೆ ಕಿಡಿಕ್ಯಾಗ ಆ ಹುಡುಗ ಕಮ್ಮನ ಒಂದು ಕರಿ ಬಡಿಗೆ ತಗೊಂಡು ನಿಂತ. ಒಳಗ ಅವ್ರ ಅಪ್ಪ ಏನ್ ಮಾಡಿದಂದ್ರ ಆ ಗೊಂಬೆಯನ್ನು ತೆಗೆದು ಕಿಡಿಕ್ಯಾಗ ಒಂದಿಟ ಮೆಲ್ಲಕ ಹಿಂಗ್ ತಲೆ ನುಂಚಿದೆ. ಹಿಂಗ ಹೊಕ್ಕತ್ಲೆ ಕಡಕ ಹೊಡಿಯೋದನ ಅಂತ. ಅವಾಗ ಹುಡುಗ ಏನ್ ಮಾಡಿದ, ಆ ಗೊಂಬೆ ತೆಲಿಗೆ ಬಾಳ ಹೆಂಗ್ ಬಡುತ್ತಾನ ಹಂಗಂಗ ಒಳಗ್ ನಿಂತ ಅವ್ರ ಅಪ್ಪ ನುಗ್ಗಿಸಿದ. ಆ ಬಡತಕ್ಕ ಗೊಂಬೆಲ್ಲ ಹರಿದು ಚಿಂದಿ ಹೋಯ್ತು.
ಪೂರ ಕಾಲು ಹಿಡಿದು ಒಳಗೆ ನುಗ್ಗಿಸಿಬಿಟ್ಟ. ಆ ಹುಡುಗ ಪಾಡ್ತಾನೆ ತಗೊಂಡ ಇದನ್ನು ಕೂಡಾಕು ಸುಟ್ಟು ಬಿಡಲಿ ದೇವಿನಂತ. ಆ ಹುಡುಗ ಎಲ್ಲ ಕಸಬರಿ ತೊಗೊಂಡು ಹೊಡೆದು ಅದಷ್ಟು ಎಲ್ಲ ಅರಿಬಿ ಅದ್ರೊಳಗೆ ಹಳ್ಳಿ ಚಿಂದಿ ಇತ್ತಲ್ಲ ಅದನ್ನ ತೊಗೊಂಡು ಸುಟ್ಬಿಟ್ಟ. ದೇವ್ ಹೊತ್ತು ನಡಿ ನಾನು. ಆ ಹುಡುಗ ದೇವ್ ಹೊತ್ತು ನಡಿ ನಾನು. ದೇವ್ ಬಂದಿತ್ತಾನ? ಬಂದಿದ್ದಿಲ್ಲ. ಮತ್ತು ಗೊತ್ತೋ ಇಲ್ಲೋ? ಹುಡುಗನ ಜ್ವರ ಆರಿದೋ ಇಲ್ಲೋ ಈಗ? ತಮ್ಮ ದೇವ್ ಅನ್ನೋದು ಇದ್ರಲ್ಲ ಹೊಡೆಯುದು. ಈ ದೇಹ ಅನ್ನೋದೊಂದು ಇದ್ರ ಹೆಣ್ಣು ಅನ್ನೋದೊಂದು, ಗಂಡು ಅನ್ನೋದೊಂದು, ಕಾಮ ಅನ್ನೋದೊಂದು, ಕ್ರೌರ್ಯ ಒಂದೊಂದು ಇದ್ದಿತ್ತು. ಇರೋದೆಲ್ಲ ಸಮುದ್ರದ ತೆರೆ ರೂಪ ಐತಿದೆ. ಇದ್ರ ಯಾವ ಹೆಣ್ಣ, ಯಾವ ಗಂಡ, ಎಲ್ಲಿ ಕಾಮ, ಎಲ್ಲಿ ಕ್ರೌರ್ಯ, ಸರ್ವವೂ ಭಗವಂತನ ಬಹುರೂಪವೇ ಇದ್ದಾಗ ಏನು ತಮ್ಮ? ಮೇಲೆಲ್ಲ ಆಗಲೆಲ್ಲ ದೀಪಾವಳಿ ಸಕ್ಕರೆ ಗೊಂಬೆ ಕತೆ ಹೇಳಿರ್ತಾನಿಲ್ಲೋ? ಒಂದು ಸಕ್ಕರೆಯಲ್ಲಿ ಅವ ಏನ್ ಮಾಡ್ಯಾನ? ಹಾವು ಮಾಡ್ಯಾನ, ಚೇಳು ಮಾಡ್ಯಾನ, ನಾಯಿ ಮಾಡ್ಯಾನ, ಚಿಗರಿ ಮಾಡ್ಯಾನ, ಹುಲಿ ಮಾಡ್ಯಾನ, ಆಣಿ ಮಾಡ್ಯಾನ. ಇರೋದೇನಲ್ಲೇ ಸಕ್ಕರೆನೆ. ಇರುವ ಒಂದೇ ಸಕ್ಕರೆ ಅನೇಕ ಆಗಿ ಅಲ್ಲಿ ತೋರಿದ ಹಾಗೆ ಇರುವ ಕೇವಲ ಪರಮಾತ್ಮನ ಬ್ರಹ್ಮ ಚೈತನ್ಯವೇ ನಾಮರೂಪಗಳಿಂದ ಅಂಡಜವಾಗಿ, ಪಿಂಡಜವಾಗಿ, ಸ್ವೇದಿಜವಾಗಿ, ಉದ್ವಿಜವಾಗಿ, ಭೂಲೋಕವಾಗಿ, ಭೂರ್ಲೋಕವಾಗಿ, ಸೋರ್ಲೋಕವಾಗಿ, ದೇವಲೋಕವಾಗಿ, ಗಗನಾದಿಗಳೆಂಬ ಪಂಚಭೂತಗಳಾಗಿ ತೋರಿದಂತ ಆತ್ಮನ ಬಹುರೂಪವೇ ಇಲ್ಲಿ ಇದ್ದಾಗ ಮತ್ತಿನ್ನು ಹೋಗಿ ಎಲ್ಲಿ ಪಡೆಯೋದಿತ್ತಮ್ಮ ನೀನು? ಇಲ್ಲ, ಮಜಾ ಇಲ್ಲ ತಮ್ಮ ಪದ. ಯುಕುತಿವಂತನ ಬಗೆಯನು ಅಂದ್ರ ಅವ ಮಾತಾಡೋ ರೀತಿಯನು, ಅವನ ವಿಚಾರವನು ನೋಡು ರಮಣಿ. ಏನದು ಶಬ್ದದು? ಏನದು? ರಮಣಿ. ನೋಡು ರಮಣಿ ಅಂತ ರಮಣ ಬಿರ್ಬೇಕಲ್ಲ? ತಮ್ಮ ಶಬ್ದ ಹೆಂಗೈತೆ ನೋಡಲ್ಲಿ. ನೋಡು ರಮಣಿ ಅನ್ಬೇಕಾದ್ರ ರಮಣ ಬಿರ್ಬೇಕಲ್ಲ ಅಲ್ಲಿ? ಹಂಗಾರ ರಮಣನಾರು, ರಮಣಿ ಯಾರು? ಇಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರಿ. ಯಾಜ್ಞವಲ್ಕ್ಯ ಮೈತ್ರಿ ನಾಮರೂಪಗಳಿಂದ ನೋಡು ರಮಣಿ ರಣ್ಯ ಅಂತಂದ್ರಿ. ವಾಸ್ತವಿಕವಾಗಿ ಈಗಿರೋದು ಕೈವಲ್ಯ ಪದ್ಧತಿ. ನೀವು ಹೇಳಿದ್ದು ಪರಮಾಣು ಬೋಧೆಯೊಳಗೆಂದು. ಹೌದಲ್ಲ? ಬೃಹದಾರಣ್ಯಕದಾನ ಪಾತ್ರ ತಂದು ಇಲ್ಲಿ ಹೆಚ್ಚಿದ್ರಿಲ್ಲ ನೀವು? ಇಲ್ಲಿ ರಮಣಿ ಯಾರು, ರಮಣನ ಯಾರು ಅಂದ್ರೆ ನಿನ್ನ ಅಂತಃಕರಣದಲ್ಲಿ 3 ಶಕ್ತಿಗಳಿದ್ದಾವ. ನಿನ್ನ ಅಂತಃಕರಣದಲ್ಲಿ ಎಷ್ಟದಾವಪ್ಪ? 3 ಶಕ್ತಿಗಳಿದಾವ. ಒಂದು ಜ್ಞಾನ ಶಕ್ತಿ, ಒಂದು ಇಚ್ಛಾಶಕ್ತಿ, ಒಂದು ಕ್ರಿಯಾಶಕ್ತಿ. ಯಾವ್ಯಾವಪ್ಪ ಅವು? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಜಡರೂಪ ಐತಿ. ಯಾಕಂದ್ರೆ ನೀವು ಮಾಡಿದ್ರೆ ಮಾಡ್ತತಿ, ಮಾಡಿದ್ರೆ ಇಲ್ಲ ಅದು. ಆದ್ರೆ ಜ್ಞಾನ ಮತ್ತು ಇಚ್ಛೆಗಳು ಸದಾ ಕುಣಿತಿರ್ತಾವ. ಈ ಹುಜ್ಜಿ ಕುದಿತಿರ್ತಾವಲ್ಲ ಬೋಗಾನ್ಯಾಗ, ಹಂಗೆ ಕುದಿತಿರ್ತಾವ. ಹೌದಿಲ್ಲ? ಆ ಜ್ಞಾನ ಅನ್ನೋದು ರಮಣ. ಯಾವ್ದಪ್ಪ ಅದು? ಜ್ಞಾನ ಅನ್ನೋದು ಏನದು? ಅನ್ನೋದು ರಮಣ. ನಿನ್ನೆ ಗುರುಪಾದದಲ್ಲಿ ಹಿಡಿದು ನೀವು ಜ್ಞಾನವನ್ನು ಪಡೆದಿದ್ರಿಲ್ಲ ನಿನ್ನೆ ಪದ್ದಲ್ಲಿ? ಅದು ರಮಣ. ಇಚ್ಛೆ ಅನ್ನೋದು, ಇಚ್ಛಾಶಕ್ತಿ ಅನ್ನೋದು ಅದು ರಮಣಿ. ಇಲ್ಲಿ ರಮಣಿ ಯಾರಪ್ಪ? ಇಲ್ಲೇ ಇಚ್ಛಾಶಕ್ತಿಯೇ ರಮಣಿ. ನಿಂದು ಇಚ್ಛಾಶಕ್ತಿ ಏನಿತ್ತು? ಮುಕ್ತಿಯನ್ನು ಪಡಿಬೇಕು ಅನ್ನೋದು ಇಚ್ಛೆ ಹೌದಲ್ಲ ನಿಂದದು? ಮೋಕ್ಷೇಚ್ಛ, ಮೋಕ್ಷೇಚ್ಛ ಅಂತಾರ ಅದಕ್ಕೆ. ನಿಮ್ಮ ಅನುಭವ ಏನ? ನೀವು ವಿಚಾರ ಸಾಗರ ಓದ್ತಿರಲ್ಲಪ್ಪ ಬಲ್ಲವರು, ಅದ್ರಾಗ ಹೆಂಗ್ ಬರ್ದಾನ ನೋಡ, ಜೋಶ್ ಸೋಯಿ ಇಚ್ಛಾಶಕ್ತಿ ಅಂತ ಬರ್ದಾನಿಲ್ಲ ಅಲ್ಲಿ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ ನಾಮ ರೂಪ ಆಧಾರ್ ಮತಿ ನಲಕೈ ಜಿಹಿ ಮತಿ ಲಕೈ ಸೋಮೈ ಶುದ್ಧ ಅಪಾರ್ ಅಬ್ದಿ ಅಪಾರ ಸ್ವರೂಪ ಮಮ. ಏನಂತದು? ಏನದು? ಅಬ್ದಿ ಅಪಾರ ಸ್ವರೂಪ ಮಮ ಲಹರಿ ವಿಶ್ವ ಮಹೇಶ
ವಿಧಿರವಿ ಚಂದ ಇವೆಲ್ಲ ಯಮ ಗಣೇಶ ಗಣೇಶ ನಗರೇಶ ಕುಬೇರ ಇವರೆಲ್ಲ ಏನೇನು ಸಮುದ್ರದ ತೆರೆಗಳು. ಅಬ್ದಿ ಅಂದ್ರೇನು ಸಮುದ್ರ, ಅಪಾರ ಅಂದ್ರೆ ಎಡದಡ ಬಲದಂಡೆ ಇಲ್ಲದ ಸ್ವರೂಪ. ನನ್ನ ಸ್ವರೂಪವು ಸಮುದ್ರದಂತೆ ಅಪಾರವಾಗಿದೆ. ಹೌದಿಲ್ಲ? ಅದರಲ್ಲಿ ಗಣೇಶ ನಗರೇಶ ವಿನೋಶ ಬಣೇಶ ಗುಲೇಶ ಬಲೇಶ ಇವರೆಲ್ಲರೂ ತರಂಗಗಳಂತೆ ಅಂತ ಬರ್ದಿಲ್ಲ ಅಲ್ಲಿ. ನಮಗ್ ಬರುದಲ್ಪ, ಮುಂದಿನ ನೀವು ಮಾಡ್ಕೋರೆ ಕಡೆ. ಹೌದಿಲ್ಲ? ಹಾಗೆ ನನ್ನ ಸ್ವರೂಪ ಇದ್ದಾಗ ಆದ್ರೂ ನೀ ಪಡುತ್ತನು ಅಂತ ರಮಣಿ ಏನನ್ಬೇಕು ಅದಕ್ಕ, ಏ ರಮಣಿ ನೀನು ಪಡಿತನಂತೀಯಲ್ಲ, ನೀ ಪಡೆಯೋದು ಎಷ್ಟು ಸುಳ್ಳು ಅಂದ್ರೆ ನಾ ಕೆಳಗೆ ಹೇಳ್ತೇನೆ ನೋಡು, ಅಷ್ಟು ಸುಳ್ಳು ಅನ್ನೋ. ಜ್ಞಾನಶಕ್ತಿ ಏನ್ ಹೇಳ್ತೀವಿ, ಜ್ಞಾನಶಕ್ತಿ ಹೆಂಗ್ ಹೇಳ್ತತಿ, ಮೋಕ್ಷನ ಪಡೆಯೋದು ಎಷ್ಟು ಸುಳ್ಳು ಅಂದ್ರೆ ಅಷ್ಟು ಸುಳ್ಳು ಐತಿ, ಕೆಳಗೆ ಹೇಳ್ತೀನಿ ನೋಡ್ ಅಂತ. ಇನ್ನು ಅದನ್ನ ಕೆಳಗೆ ಹೇಳ್ತಾನಲ್ಲ, ಅಷ್ಟು ಸುಳ್ಳು ನೀನು ಹೇಳುವಂತ ನಾನು ಮುಕ್ತಿಯನ್ನು ಪಡಿತೀನಿ ಅಂತ ಅನ್ನೋದು ಅಷ್ಟು ಸುಳ್ಳದ ಅಂತ ಹೇಳಿ ಆ ಕೆಳಗಿನ ನುಡಿಯನ್ನ ಜ್ಞಾನಶಕ್ತಿ ಇಚ್ಛಾಶಕ್ತಿಗೆ ಟಿಂಗಲ್ ಮಾಡಕತ್ತಿ. ಪದ್ದೊಳಗೆ ಹೆಂಗಪ್ಪ ಇದು ಇದರಲ್ಲಿ ನಿಜಗೊಂಡ್ರೆ ಏನ್ ತೋರಿಸ್ಯಾರಂದ್ರೆ, ಒಂದು ತಮ್ಮ ಭಾಷಾ ಪ್ರೌಢಿಮೆ, ಕಾವ್ಯದಲ್ಲಿರುವಂತಹ ಒಂದು ವಿಶೇಷವಾದಂತಹ ಅವರಿಗೆ ಕಾವ್ಯದ ಸಿದ್ಧಿ ಇದರಲ್ಲಿ ತೋರ್ತದೆ. ಇದರಲ್ಲಿ ಏನ್ ಸಾಮಾನ್ಯವಾಗಿ ಬೆಳಗಿನ ವಚನಗಳು ಏನೋ ಅನ್ನೋ ಕಾಣಿಸ್ತಾವ, ಆದ್ರೆ ಅವೆಲ್ಲವೂ ನಿಮಗೆ ಬಹಳ ಸರಳ ರೂಪವಾಗಿ ಸಿಗ್ತಾವೆ. ಹೌದ? ಕನಸಿನ ಪುರುಷನು ಮಿಂಚಿನ ಹೆದೆಗೆ ಇಂದ್ರಧನವನ್ನು ಏರಿಸುತ್ತಾ ಆರಿಕಲ್ಲಿನ ಅಂಬು ಮನೆ ದುರದಿ ಹೆಚ್ಚು ಗಂಧರ್ವಪುರದ ರಿಪುವನು ಕೆಡಪಿದನು ಅಂತೆ ತನು ಧರ್ಮವ ಅಳಿದು. ನೀನು ತನು ಧರ್ಮವನ್ನು ಅಳಿದು ನಾನು ಘನಮುಕ್ತಿಯನ್ನು ಪಡಿಬೇಕಂತೀಯಲ್ಲ, ಇಲ್ಲ ಇಚ್ಛಾಶಕ್ತಿಯೇ ನೀನು ಹೇಳೋದು ಹೆಂಗಕತಿ ಅಂತಂದ್ರೆ ಅವನ ಕಥೆ ಹೇಳ್ತಾನ ಅಲ್ಲಿ. ಕನಸಿನಾಗ ಒಬ್ಬ ಮೀಸಿ ಹೊತ್ತು ಗಂಡಸು ಬಂದಂತ. ಎಲ್ಲಿ ಬಂದಾನವ? ಕನಸಿನಾಗ ಬಂದು ಏನ್ ಮಾಡಿದ ಅಂದ್ರ ಆಕಾಶ ಕಡೆ ನೋಡಿದಂತ ಬಗ್ಗಂತ ಮಿಂಚ್ತದ. ಆ ಮಿಂಚಿಗೆ ಮೋಡ ಅಡ್ಡ ಬಂದು ಅಂತ ಪ್ರತಿ ರಪರಪ ಆನೆಕಲ್ಲಿನ ಮಳಿ ಬರ್ತಂತ. ಅದಕ್ಕೆ ಅವ್ನು ಸಿಟ್ಟಿಗೆ ಏನ್ ಮಾಡಿದಂದ್ರ ಆ ಮಿಂಚನ್ನೇ ಹಗ್ಗವಾಗಿ ಹಿಡಿದು ಆ ಆಕಾಶಕ್ಕನ ಅದನ್ನ ಬಗ್ಗಿಸಿ ಕಟ್ಟಿ ಆನೆಕಲ್ಲಿನ ಬಾಣ ಮಾಡಿ ತುದಿ ಇಟ್ಟು ಆ ಗಂಧರ್ವ ಲೋಕ ಮೋಡಗಳು ಏನು ಗುಡಿ 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 ಕಾಣ್ತಿದ್ವಲ್ಲ ಅವನು ಹೊಡೆದು ಅದನ್ನ ಈ ಭೂಮಿ ಕೆಡದ್ನಂದಂತ. ನೋಡ ಅವ್ನ್ ಏನೇನು ಹೇಳ್ತಿದ್ದಂತ ಅವಳವ. ಕನಸಿನ ಪುರುಷನು ನೋಡ್ರಿ, ಒಂದೊಂದು ಶಬ್ದ ನೋಡ್ತಾರೆ. ಕನಸಿನ ಪುರುಷನು ಅಂದ್ರೆ ಕನಸಿನಾಗ ಒಬ್ಬ ಚಲೋ ವಯಸ್ಸಿ ಬಂದು ಹುಡುಗ ಬಂದಪ್ಪ. ಮಿಂಚಿನ ಅಂದ್ರೆ ಅದೇನ್ ಬಗ್ಗಂತ ಇಲ್ಲಿದ್ದ ಅಲ್ಲಿಗೆ ಮಿಂಚ್ತಲ್ಲ ಅಷ್ಟು ಅಗುಲಂಗ ಅವ್ ಏನಂತ ತಿಳ್ಕೊಂಡ ಅದ್ರ ಹಗ್ಗಂತ ಹಿಡ್ಕೊಂಡಂತ ಅದನ್ನು ಏನ್ ಮಾಡಿದಪ್ಪ ಅಂತಂದ್ರು ಈ ಆಕಾಶ ಏನ್ ಬೆಂಡಾಗಿರ್ತತ್ಲ ಇದು, ಇದನ್ನ ಬಾಣ ಬಿಲ್ ಅಂತ ತಿಳ್ಕೊಂಡು ಇದನ್ನ ಅದಕ್ಕೆ ಕಟ್ಟಿದಂತ. ಅಲ್ಲೇನ ಏನ್ ಮಾಡಿದ್ವು ಅಂತ ಆಲಿಕಲ್ಲುಗಳು, ಆಲಿಕಲ್ಲು ಅಂದ್ರೆ ಆನೆಕಲ್ಲು, ಅವನು ತಗೊಂಡ ಆ ಬಾಣದ ತುದಿಗೆ ಹೂಡಿ ಅಂಬು ಅದನ್ನು ಹೂಡಿದಂತ ಅವನು. ಅದನ್ನು ತುದಿಗೆ ಮೊನೆದು ಎರದು ಎತ್ತು ಅಂದ್ರೆ ಹಿಂಗ್ ಒಯ್ಯೋದು, ಬಿಟ್ಟು ಬಿಡುದು ಹಿಂಗ ಬಿಡೋಣ. ಇವನು ಹೊಡೆತಕ್ಕ ಆ ಮೋಡಗಳ ಪುಡಿ ಪುಡಿಯಾಗಿ ಮಳೆಯಾಗಿ ನೆಲಕ್ಕೆ ಬಿಟ್ಟದ್ ನೋಡಪ್ಪ. ಇದನ್ನ ಯಾರ ನಂಬೋದನ್? ಇದನ್ನ ಯಾರು ನಂಬೋದು? ಇದು ಎಷ್ಟು ಸುಳ್ಳು, ಅಷ್ಟು ಸುಳ್ಳು ಇಲ್ಲದ ದೇಹವನ್ನ ಇವು ಕರ್ಮೇಂದ್ರಿಯಗಳು, ಇವು ಜ್ಞಾನೇಂದ್ರಿಯಗಳು, ಇವು ಅಂತಃಕರಣಗಳು, ಇವು ಪಂಚ ವಿಷಯಗಳು, ಇವು ಪಂಚ ಪ್ರಾಣಗಳು, ಇವು ಹಿಂಗ ಅಂದಂಗ ಕನಸಿನ ಪುರುಷನು ಮಿಂಚಿನ ಎದೆಗೆ ಇಂದ್ರಧನುಸನು ಆರಿಕಲ್ಲಿ ನಂಬು ಅಂತಿದ್ರಾಗ ಹೆಂಗ್ ಬರ್ದಲ್ಲ. ಎಲ್ಲದಾವ ಕರ್ಮೇಂದ್ರಿಯ, ಎಲ್ಲದಾವ ಜ್ಞಾನೇಂದ್ರಿಯ?
ಮತ್ ಏನ್ರಿ ಅಪ್ಪಗಳ ನೀವೋ ಹೇಳಿ ನಮ್ ಜನ್ಮ ತಿಂದಿರ್ಲ ಅಂದ್ರ ಆಗ ನಿನಗೆ ಅದನ್ನ ಹೇಳಿ ನಿನಗೆ ಒಪ್ಪಿಸ್ಬೇಕಾಗಿತ್ತು. ಈಗ ನಿನಗೆ ಅಪವಾದ ಮಾಡ್ತಾ ಇದ್ದೇನೆ. ಹೌದಪ್ಪ. ಆರೋಪ ಸಮಯದಲ್ಲೇ ನಿನಗೆ ಪಂಚೀಕರಣವನ್ನು ಹೇಳಿದೆ ನಾನು. ಹೌದಪ್ಪ. ಈಗ ಯಾವ ಯಾವ ಎಲ್ಲದ ಕರ್ಮೇಂದ್ರಿಯ, ಎಲ್ಲದ ಜ್ಞಾನೇಂದ್ರಿಯ? ರಜ್ಜುವಿನಲ್ಲಿ ತೋರುವಂತಹ ಸರ್ಪ ತೋರುವ ಕಾಲದಲ್ಲಿಯೇ ಇಲ್ಲ. ರುದ್ರಣ್ಣ, ಬೆಳಕು ಹಿಡಿದಿಂದ ಹೋತೋ ಏನು ಮೊದಲ ಇತ್ತು? ಮೊದಲ ಇಲ್ಲೋ? ಮೊದಲೇ ಇಲ್ಲಪ್ಪ. ತೋರುವ ಕಾಲದಲ್ಲಿಯೇ ರಜ್ಜುವಿನಲ್ಲಿ ತೋರುವ ಸರ್ಪ ಇಲ್ಲ. ಬೆಳಕು ಹಿಡಿದು ಯಾರೋ ಬಂದಿಂದ ಅದು ಹೋಗಿಲ್ಲ, ಅದು ಎಲ್ಲೂ. ತೋರುವ ಕಾಲದಲ್ಲಿಯೇ ಇಲ್ಲ. ಹಂಗ ಅಜ್ಞಾನ ಕಾಲದಲ್ಲಿಯೇ ದೇಹ ನಿನಗಿಲ್ಲ, ಜ್ಞಾನಾನಂತರದಲ್ಲಿ ಅಲ್ಲ. ದೇಹ ಅನ್ನೋದು ಇದ್ರಲ್ಲ. ದೇಹ ಅನ್ನೋದು ಹೆಂಗ ಅಂತಂದ್ರೆ ಕೊಬ್ಬಳಪ್ಪ ಅವ್ರ ಒಂದು ಕಥೆ ಹೇಳ್ತಿರ್ತಾರೆ. ಇಟ್ ಇಸ್ ಎ ಬ್ಯೂಟಿಫುಲ್ ಫಾರೆಸ್ಟ್ ಅಂದಂತ ಒಬ್ಬ ಶಿಕ್ಷಕ ಒಂದು ಮಕ್ಕಳು ಕರ್ಕೊಂಡು ಬನವಾಸಿಗೆ ಹೋಗಿದ್ದ. ಏನ್ ಹೇಳಿದ್ರು ಮಕ್ಕಳಿಗೆ ಅವ, ಸ್ಟೂಡೆಂಟ್, ದಿಸ್ ಬನವಾಸಿ ಫಾರೆಸ್ಟ್ ಇಸ್ ವೆರಿ ಬ್ಯೂಟಿಫುಲ್ ಅಂದ. ಅವಾಗ ಇವಾಗ ಹುಡುಗ ಸುಮ್ಮನೆ ಕೊಂಡಿರ್ಲಿಲ್ಲ. ಆ ಹುಡುಗ ಏನಂದ, ಸರ್ ಪ್ಲೀಸ್ ಶೋ ಮಿ ವೆರ್ ಇಸ್ ದಿ ಫಾರೆಸ್ಟ್. ಆ ಮಾಸ್ಟರ್ಗೆ ಆರಾಮ. ಆ ಹುಡುಗಿ ಆ ಫಾರೆಸ್ಟ್ ಎಲ್ಲದ ತೋರ್ಸು ಅಂತ ಮಗು ಕೇಳ್ತಲ್ಲ. ಅವಾಗ ಅವ್ ಏನ್ ಹೇಳಿದ ಅಂದ್ರೆ ಯಾವ್ದೋ ಒಂದು ತೇಗಿನ ಗಿಡ ಹಿಡ್ದ. ಆ ಹುಡುಗಂತೂ ದಿಸ್ ಇಸ್ ಟ್ರೀ ಸರ್, ಐ ಲುಕ್ ಆಫ್ಟರ್ ದ ಫಾರೆಸ್ಟ್, ವೆರ್ ಇಸ್ ದಿ ಫಾರೆಸ್ಟ್. ಕಲ್ಲು ಹಿಡ್ದ, ದಿಸ್ ಇಸ್ ಸ್ಟೋನ್ ಸರ್. ಮಣ್ಣು ಹಿಡ್ದ, ದಿಸ್ ಇಸ್ ದಿ ಕ್ಲೇ ಸರ್. ನೀರು ಹಿಡ್ದ, ದಿಸ್ ಇಸ್ ವಾಟರ್ ಸರ್. ವೆರ್ ಇಸ್ ದಿ ಫಾರೆಸ್ಟ್ ಸರ್? ಈ ಫಾರೆಸ್ಟ್ ಇಸ್ ಶೋನ್. ಸಿಗ್ತದ? ಇಲ್ಲ. ಫಾರೆಸ್ಟ್ ಇಸ್ ದ ಟೋಟಾಲಿಟಿ ಆಫ್ ಆಲ್ ದಟ್ ಥಿಂಗ್ಸ್. ಹೌದಿಲ್ಲ? That time, your body is the totality of this one. Where is your body? There is no body. ಕಾಣ್ತದಲ್ಲ ಅಂತಂದ್ರೆ ರಜ್ಜುವಿನಲ್ಲಿ ಸರ್ಪ ತೋರಿದಂಗೆ ಕಂಡದ. ಜ್ಞಾನಾನಂತರದಲ್ಲಿ ಬಾಧಿಸ್ಕೊಂಡು ಹೋಗುವಂತ ದೇಹದನ್ನ ಇದನ್ನ ನಾನು ಉಪವಾಸ ಮಾಡ್ತೇನೆ, ಇದೇನು ತಪಸ್ ಮಾಡ್ತೇನೆ, ಇವೆಲ್ಲ ಏನು ಇದ್ರಲ್ಲ. ಬ್ರಹ್ಮವನ್ನು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲಲ್ಲ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ. ಸತ್ಯವಾದ ಬ್ರಹ್ಮ ಒಂದೇ, ಜಗತ್ತೊಂದು ಮಿಥ್ಯವೇ ಇದ್ದಾಗ ಏನ್ ಮಾಡಿ ಪಡೆಯೋದಿ ನೀನು? ಮುಂದೆ ಮೊಲನ ಕೋಡನು ಕಿತ್ತು ಗಗನ ಕುಸುಮವ ಎತ್ತಿ ತಳುವದೇ ಕೂರ್ಮ ಕುಂತಳವಿಡಿದು ತುಳುಕಿ ಬಿಸಿಲ ದೊರೆಯನು ಬಂಜೆಯ ಆಣುಗನ ಸಲುಗೆ ಬೆಳೆದನಂತೆ ಗೆಲಿದು ಮಾಯೆಯನು. ನೋಡು, ಒಂದನೇದ್ರೊಳಗಂತೂ ಒಂದು ಚಮತ್ಕಾರ ತೋರಿಸಿದ್ರ. ಇನ್ನು ಎರಡನೇದ್ದು, ಈಗ ಒಂದೇ ಚಮತ್ಕಾರ ತೋರಿಸುವಾಗ ಒಂದಿಟ್ಟು ನೋಡಾಕಾರ ಸಿಗ್ತಿದ್ವು ಇವು. ಯಾಕಂದ್ರೆ ಮಿಂಚುನು ನೋಡಕ್ ಸಿಗ್ತದೆ. ಸ್ವಲ್ಪ ನೋಡಾಕಾರ ಏನೋಪ್ಪ ಒಂದಿಟ್ಟು ಸುಳ್ಳು ಹೇಳಕ್ ಒಂದಿಟ್ಟು ಲೆಕ್ಕಾರ ಐತಂತ ಅನ್ಬೋದು. ನೋಡಾಕ ಮಿಂಚ ಐತಿ, ನೋಡಾಕ ಆನೆಕಲ್ ಅದಾವ, ನೋಡಾಕಟ್ಟು ಗುಡ್ಡ ಅದೇನೇನ ಮಾಡಪಡ ಅಂತೀರ ಅವು ಅದಾವ. ಒಂದ್ ಸ್ವಲ್ಪ ರೂಪಕ್ ಮಾಡಾಕ ಕನಿಷ್ಠ ನೋಡಾಕಾರ ಅದಾವ. ಇವ್ ನೋಡಾಕ್ ಹೋಗಿಲ್ಲಪ್ಪ. ಒಬ್ಬ ಭಾರಿ ಪ್ರಮಾಣದಲ್ಲೇ ಒಬ್ಬ ಕಾಶಿ ಹೋಗಿದ್ದಂತೆ. ಕಾಶಿಗೆ ಹೋಗಿ, ಯಾಕೆ ಹೋತಮ್ಮ ಕಾಶಿ ಹೋಗಿದ್ದು, ಏನು ವಿಶೇಷ, ಭಾಳ ದಿನ ಆದ್ಲ, ಸ್ವಲ್ಪ ಸಿಟ್ಟು ಬಿಡಕ್ ಹೋಗಿದ್ನಲ್ಲಪ್ಪ. ಸಿಟ್ಟು ಬಿಡಕ್ ಹೋಗಿದ್ನಲ್ಲ ಅಂತಂದ್ಲ. ಮತ್ತ ಅವ ರೈತ ಮತ್ತ ಏನೋ ಕೆಲಸ ಮಾಡ್ಕೋತಿ, ಏನ್ ಬಿಡಕ್ ಹೋಗಿದ್ನ ಅಂತಮ್ಮ? ಸಿಟ್ಟು ಬಿಡಕ್ ಹೋಗಿದ್ನ. ಒಂದ್ 3-4 ಸಲ ಕೇಳಿದ್ಕೂಲ ಅವ್ನು ಸಿಟ್ಟು ಬಂತ. ಅವಾಗ ಏನ್ ಸರಿ ಮನೆಗೇನದೇನ್ ಅಂದವ. ಮತ್ತೆ ಸುಟ್ಟು ಬಿಡ್ತಾನೆ ಅಂದಿದ್ದೆಲ್ಲ. ಮತ್ತೆ ಇಲ್ಲೇ ಬತ್ತಲ್ಲ ಕಾಶಿಯಾಗಿದ್ದೆ, ನನಗಿಂತ ಮೊದಲ ಬೈತನ ಅದು.
ಅವಕ್ಕೇನಾರ ದ್ರವ್ಯ ಐತಿ, ಅವಕ್ಕೇನಾದ್ರೂ ಒಂದು ಏನಾರ ಅವಕ್ಕೆ ಹೇಳಿಕೆ ಕಾಮ, ಕ್ರೋಧ, ಲೋಭ, ಮೋಹ ಅಂತ ಹಿಂಗೆ ಏನೇನೋ ವರ್ಣನ ಮಾಡ್ತಿರಲ್ಲ, ಅವು ಎಲ್ಲರೂ ಒಂದು ಗ್ರಾಮ್ನಾಗ ಕಿಲೋದಾಗ ಸಿಗ್ತಾವನ? ಇಲ್ಲ ಸರ್, ಇಲ್ವೇ ಇಲ್ರಿ ಅವು. ಪ್ರೇಮ ಮಾಡೋದು ನಿಮ್ಗೆ ಗೊತ್ತಿಲ್ಲದಕ್ಕ ಅದು ಕಾಮ ಆಗಿ ರೂಪಾಂತರ ಐತಮ್ಮ. ಕಾಮ ಎಲ್ಲಿಂದ ಉತ್ಪನ್ನ ಆತಂದ್ರೆ ನಿಮಗ ಪ್ರೇಮ ಮಾಡೋದು ಬರವಲ್ದು. ಪ್ರೇಮ ಮಾಡೋದು ಬರ್ಲಾರ್ದಕ್ಕ ಶಕ್ತಿ ಕಾಮ ರೂಪದಿಂದ ಅದು ಒಳ್ಳೇದ. ನಿಮಗ ಶಾಂತವಾಗಿ ಕುಂಡ್ರಾಕ್ ಬರವಲ್ದು, ಅದಕ್ಕೆ ಅದು ಕ್ರೋಧ ರೂಪಾಯಿ ನಿಮ್ಗೆ ಕಾಣಕತ್ತೈತಿ. ಒಂದೇ ಶಕ್ತಿ ಅದು. ನೀವು ಚಂದಂಗ ಬಳಸಿದ್ರೆ ಅದು ಭಕ್ತಿ ಆಕತಿ, ಅದು ಪ್ರೇಮ ಆಕತಿ. ಬೆಳಸಾಕ ಬರ್ಲಾರ್ದಕ್ ತಮ್ಮ. ಈಗ ರಸಂ ಮಾಡಕ ಟೊಮೆಟೊ, ಹುಣಸೆಹಣ್ಣು, ಬೆಲ್ಲ, ಜೀರಿಗೆ, ಉಪ್ಪ ಇವತ್ತರಿಂದ ರಸಂ ಮಾಡ್ತಾರ. ಇದು ಸರಿ ಖರೆ. ಇದು ಯೂತರಿಂದ ಮಾಡ್ತಾರಂದ್ರೂ ತಮ್ಮ ಮಾಡಾಕ ಬಂದ್ರೆ ಬರ್ತೈತಿ. ಇಲ್ದ್ರ ಹೊಗಿಗಾಟ ಎದ್ದು ಊರ್ ಬಿಟ್ಟು ಓಡಿ ಹೋಗಕತೆ. ಮಾಡಾಕ ಬರ್ಬೇಕಲ್ಲ, ಹೌದಿಲ್ಲ? ಹಾಗ ಲೋಕದಲ್ಲಿ ಇಲ್ಲಪ್ಪ ಇವು. ನಾನು ಕಾಮವನ್ನು ಗೆದ್ದೆ ಅಂತೀಯಪ್ಪ ನೀ. ಹಿಂಗಂದ್ರೆ ಏನಂದ್ರೆ ಮೊರಣ ಕೋಡನು ಕಿತ್ತೆ ಅಂದಂಗ. ಅಲ್ಲಿ ಮಲಕ್ ಕೊಡೋದಾವ ಇಲ್ಲ ಇದ್ರೆ ಕೇಳ್ಬೇಕು ತಮ್ಮ ನೀನು. ಕಾಮನನ್ನು ಗೆದ್ದೆ, ಕ್ರೋಧವನ್ನು ಗೆಲಿಗೆ, ಹಿಂಗಂದ್ರೆ ಇದಕ್ಕೇನ್, ಈ ಶಬ್ದಕ್ಕೇನ್ರೆ ಬೆಲೆ ಅದಾವ? ಇಲ್ಲ. ಅಲ್ಲಿ ಇದ್ರಲ್ಲ ನೀ ಮಾಡುದು ಅದನ್ನ. ಹೌದು, ಅದನ್ನ ಹೇಳಕತ್ತ ನೋಡವ. ಮೊಲನ ಕುಂಬನ್ನು ಕಿತ್ತು ಅಂದ್ರೆ ಅತ್ಯಂತ ಸುಳ್ಳದು. ಮಲಕ್ಕೆ ಹೋಗಿಲ್ವೇ ಇಲ್ಲ. ಹೌದು. ಗಗನ ಕುಸುಮವನ್ನು ಕಿತ್ತೆ, ಆಕಾಶ ಮಲ್ಲಿಗೆ ಎಂದರ ಎಲ್ಲರ ಆಕಾಶದ ಹೂ ಇರುವುದು ಉಂಟಾ? ಇಲ್ಲ. ಅವನು ಎಷ್ಟು ಒಗದ್ ನಾನು. ಇದಕ್ಕೇನ್ರ ಒಂದ್ ಸ್ವಲ್ಪ ಏನ್ರ ಬೆಲೆ ಐತೆ ಈ ಮಾತಿಗೆ? ಇಲ್ಲ. ಕೂರ್ಮ ಕಂತುಳ ಕೂದ್ಲ. ಹೌದು. ಆಮಿಗೆ ಎಂದಾರ ಕೂದ್ಲಿರ್ತಾವ, ಅದ್ರ ಮ್ಯಾಲ ಕೆಂಪು ತಟ್ಟಿಗೆ ಡುಬ್ಬ ಐತದ. ಅದು ಇಲ್ವೇ ಇಲ್ಲಿ ಜಗತ್ತಿನಾಗ. ಹೌದು. ಈ ಬಿಸಿಲು ದೊರೆ ಅಂತಂದ್ರ ಇದು ಅದು ಸಂಜೆ ಮುಂದೆ ಬಿಸಿಲಾಗ ಹೋಗಿರ್ತದಲ್ಲ, ಏನಂತಾರ ಅದಕ್ಕೆ? ಬಿಸಿಲು ಮೃಗಜಲ ಏನೋ ಅಂತಾರ, ಮೃಗಜಲ. ಆ ಮೃಗಜಲ ಹೊಳಿಗತೆ ಅದು ಹಿಂಗ ಹೊಳಿ ಹರಿದಂಗ ಹರುತಿರ್ತದ. ಅದು ಮದ್ದಿನ ಬಿಸಿಲ ದೂರಿಂದ ಹೆಂಗ್ ನೋಡ್ರಿ ಕಾಣ್ತಿರ್ತದ. ಹೌದು, ಹೊಳಿಗತೆ ಕಾಣ್ತತಿ. ಅದನ್ನ ಈಶ್ವಾದ ಅಂತೀವಿ. ಅದನ್ನ ಈಸಿ ಆಚೆ ಕಡೆ ಬಂಜಿ ಮಗ ಇದ್ದತ್ತ ಅದು ಮದುವೆ ಮಾಡ್ಕೊಂಡತ್ ನೋಡಿ. ಅದು ಹಾಕಿ ಕೇಳ್ತಾ ಬಂಜಿ ಅನುಗನ ಅಂದ್ರ ಮಗನ ಸಲುಗೆ ಪಡೆದು ಅಂದ್ರೆ ಅವನು ಪ್ರೀತಿ ಮಾಡ್ಕೊಂಡು ನಾನು ಜೀವನ ಮಾಡಿದೆ ಅಂತ ನೀ ಹೇಳುವುದು ಎಷ್ಟು ಸುಳ್ಳು, ಅಷ್ಟು ಸುಳ್ಳು ಈ ಷಡ್ರಿಪುಗಳು ಆವದ್ದು ಇವಿದ್ದು. ನಾನು ಅಂತಃಕರಣವನ್ನು ನಾನು ನಿರ್ಣಯ ಮಾಡಿಕೊಂಡೆ, ನಾನು ಮನವನ್ನು ನಿಲ್ಲಿಸಿದೆ ಅಂತ ಅನ್ನೋದು ಅಷ್ಟು ಸುಳ್ಳಪ್ಪ ನೀನು ಹೇಳೋದು. ಎಲ್ಲ ಆಸಕ್ತಿಯೇ ನೀನು ಹೇಳೋದು ಇಷ್ಟು ಸುಳ್ಳು. ಮುಂದೆ ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು ತರುಣಿಯರ ಒಲವನ್ನು ದಿಟವೆಂದು ಉರುಪುವ ವೈನಿಯನ ಅಧೋಮುಖವಾಗಿ ನಲಿದನಂತೆ. ಉರು ಶಂಭುಲಿಂಗವೇ ತನಗೆ ಅನ್ಯವೆಂದು. ಅಲ್ಲಿ ಎಲ್ಲಾದ್ರೂ ಕೂಡ ಸಮುದ್ರದ ತೆರೆ ಒಂದು ಸ್ವಲ್ಪ ಬ್ಯಾಸೊತ್ತು ತಂಡ ಎತ್ತೈತಿ. ಒಂದಿಟ್ಟು ಗೋಕರ್ಣದಾಗ ಅಡ್ಡಾಡಿ ಬರೋಣ ಬಾ ಅಂದ್ರೆ ಸಮುದ್ರ ಬಿಟ್ಟು ಬರ್ತದ ಅನ್ನೋದು ಇಲ್ಲ. ಆ ಒಂದು ಆ ಗೋಕರ್ಣ ದಂಡಿಗೆ ಹೋಗಿ ನಿಂದ್ರ ಅಲ್ಲಿ ಆ ತೆರೆ ಬಂದ ನಿನ್ನ ಕಾಲಿಗೆ ಬಡಿತೈತಿ. ಹಿಂಗ ರಪಕ್ ಬಂದ್ ಬಡಿತಿರ್ತೈತೆ. ಒಂದು ತೆರೆ ಏನ್ ಹೇಳು ಅಂದ್ರೆ, ಎಲೆ ತೆರೆ ಯಾಕೆ ಸುಮ್ಮನೆ ಇಷ್ಟತಿ ಹಿಂದಕ್ಕೆ ಹೋಗುದು ಮುಂದಕ್ಕೆ ಬರುದು ಮಾಡ್ತಿ? ಸ್ವಲ್ಪ ನಾನು ಫ್ರೀ ಅದನಿ, ನಾನು ನೀನು ಕೂಡ ಒಂದಿಟ್ಟು ಆ ಗೋಕರ್ಣದಾಗ ಒಂದು ರೌಂಡ್ ಹಾಕೊಂಡು ಬರೋಣ ಬಾ ಅಂದ್ರೆ ಸಮುದ್ರವನ್ನು ಬಿಟ್ಟು ತೆರೆ ಬರ್ತತೇನು? ಇಲ್ಲ. ಹಂಗ ಆತ್ಮವನ್ನು ಬಿಟ್ಟು ಅನಾತ್ಮ ವಸ್ತು ಜಗತ್ನಾಗ ಇರ್ತತೇನು? ಇಲ್ಲ.
ಗುರು ಶಂಭುಲಿಂಗವೇ ತನಗಣ್ಯವೆಂದು. ಎಂದಾದ್ರೂ ದೇವ ನಿನ್ನಿಂದ ಅಣ್ಣ ಅದಾನೋ ಅಥವಾ ದೇವನಿಗೆ ನೀ ಅಣ್ಣದೇನು? ಇಲ್ಲ. ಹೂವಿನೊಳಗಿರುವ ಗಂಧಗುಣ ಹೂವನ್ನು ಬಿಟ್ಟು ಅಣ್ಣ ಐತೇನು? ಇಲ್ಲ. ಸಕ್ಕರೆ ಒಳಗಿನ ಮಧುರ ಗುಣ ಸಕ್ಕರೆಯನ್ನು ಬಿಟ್ಟು ಅಣ್ಣ ಐತೇನು? ಇಲ್ಲ. ಎಂದಾದ್ರೂ ಲೋಕದೊಳಗ ಈಗ ಈಗ ಸುರಗಿರಿ ಅಂದ್ರೆ ಹಿಮಾಲಯ. ಆ ಹಿಮಾಲಯ ಯಾವ ಕಡೆ ಐತಿ ಅಂದ್ರೆ ಮೂರ್ಖರು ಹೇಳ್ತಾರ ಉತ್ತರಕ್ಕೆ ಐತಿ ಅಂತೇಳಿ. ಅದು ಇವ ಏನೇ ಹೇಳ್ತಾನಂದ್ರ ನರನು ಅಂದ್ರೆ ಮೂರ್ಖ ಮನುಷ್ಯನು ತೆಂಕಲು ಅಂದ್ರೆ ದಕ್ಷಿಣಕ್ಕೆ ಹೋಗಿ ಸುರಗಿರಿಯನ್ನು ಪಡೆದೆ ಅಂದಪ್ಪ. ಇದು ನಂಬುವಂತ ಮಾತ? ಇಲ್ಲ. ಇಲ್ಲ. ತರುಣಿಯರ ಒಲವು ನನ್ನ ಹೆಂಡದಾಳ ನನ್ನ ಬಿಟ್ಟ ಅಣ್ಣರನ್ನು ಕನಸಿನಾಗನು ಕಂಡಿಲ್ಲ ಅಂದ್ರೆ ಬಲೆ ಮಗನೇ ಅಂದ್ರೆ ಎಂದರ ಲೋಕದಲ್ಲಿ ಇದು ಸಾಧ್ಯ ಐತೇನು? ತರುಣಿಯರ ಒಲವನ್ನು ದಿಟವೆಂದು ಇದನ್ನ ನೋಡಿ ಇನ್ನೊಟ್ಟೆಡ್ ಗಮ ಮಾಡ್ಕೋರಿ. ಇದನ್ನ ದೇವಲೋಕದೊಳಗಿನ ಶಚಿಯು ಕೂಡ ದೇವೇಂದ್ರನನ್ನು ಬಿಟ್ಟು ಅನ್ಯ ಪುರುಷರನ್ನ ಕನಸಿನಲ್ಲಿ ಹೊರಸ್ತಿದ್ಲಂತ. ಪಂಚ ಪಾಂಡವರ ಧರ್ಮ ಪತ್ನಿಯಾದಂತಹ ಆ ಹೆಣ್ಮಗಳು ಏನಾಕಿ ಬೆಂಕಿಯಾಗಿ ಹುಟ್ಟಿದಾಕಿ ದ್ರೌಪದಿ. ಆ ದ್ರೌಪದಿ ಸ್ವರ್ಗಾರೋಹಣ ಮಾಡುವಾಗ ಫಸ್ಟ್ ಆಕೆ ಬಿದ್ಲಂತ ನೆಲಕ್ಕೆ. ಅವಾಗ ಭೀಮ ಕೇಳಲ್ಲ, ಧರ್ಮನ್ ಅಣ್ಣ ಯಾಕೆ 5 ಮಂದಿಯ ಪಟ್ಟದರಸಿಯಾದಂತ ದ್ರೌಪದಿ ಇದನ್ನ ದಾಟೂರಾಗ ಬಿದ್ಲಲ್ಲ, ಯಾಕೆ ಬಿದ್ಲು ಅಂತಂದ್ರೆ ಧರ್ಮನೇ ಹೇಳ್ತಾನೆ ಸ್ವತಃ, ನೋಡು ನಮ್ಮ ಜೊತೆಗೆ 5 ಮಂದಿಯ ಜೊತೆಗೆ ಸಮಣ ಇರುವಂಗ ಇದ್ಲು, ಆದ್ರೆ ನಮಕ್ಕಿಂತಲೂ ಅರ್ಜುನನ ಮೇಲೆ ಆಕೆಗೆ ವಿಶೇಷ ಪ್ರೀತಿ ಇತ್ತು, ಅದಕ್ಕೆ ಆಕೆ ಬಿದ್ಲು. ಅಂದ್ರೆ ತರುಣಿಯರ ಒಲವು ಅದು ಹೆಂಗಂತಂದ್ರೆ ಅದು ಆಕಾಶದೊಳಗಿನ ಮಿಂಚಿದ್ದಂಗದು. ಪ್ರೇಮ ಮಾಡಿದಂಗೆ ಕಂಡ್ರು ಕೂಡ ಕ್ಷಣಾರ್ಥದಲ್ಲಿ ಮಾಯವಾಗೋದು ಅದ್ರ ಸ್ವಭಾವ ಅದು. ಅದು ಅಕಸ್ಮಾತ್ ಅದು ಸತ್ಯ ಐತಿ ಅಂತ ತಿಳ್ಕೊಂಡ್ರೆ ನಿನ್ನಷ್ಟು ಶತಮೂರ್ಖ ಯಾರಿಲ್ಲಲ್ಲ. ಹಾಗೆ ನೀನು ಈ ತನುಧರ್ಮವನ್ನು ಅಳಿದು ನೀನು ಪರಮಾತ್ಮನನ್ನು ಪಡಿತೇನೆ ಅನ್ನೋದು ನಿನ್ನ ಶತಮೂರ್ಖತನ ಆಕತಿಪ್ಪ. ಅದು ಮುಂದೆ ಉರುಪವ ವೈನಿಯನು ಅಧೋಮುಖವಾಗಿ ನಲಿದನಂತೆ. ಯಾವನೋ ಒಬ್ಬ ಇದನ್ನ ತಪಸ್ ಮಾಡಿದ್ದಂತೆ, ಏನು ಅಗ್ನಿದೇವನನ್ನು ಕುರಿತು ತಪಸ್ ಮಾಡಿದ್ದಂತ. ಅಗ್ನಿದೇವ್ ಬಂದು ಪ್ರತ್ಯಕ್ಷ ಏನ್ ಬೇಕು ಭಕ್ತ ಅಂದಂತ. ಅದಕ್ಕೆ ನಾವು ಅಂದಂತ ನೀನು ಕೆಳಮುಖವಾಗಿ ಉರಿ ಅಂದಂತ. ಅದು ತಥಾಸ್ತಂತ. ಇದು ಲೋಕದಲ್ಲಿ ಸಾಧ್ಯ ಇಲ್ಲಪ್ಪ. ಇದು ಸಾಧ್ಯನಾ? ಇದು ಹೆಂಗ ಅಸಾಧ್ಯವೋ ಅಷ್ಟು ಅಸಾಧ್ಯ ಪರಮಾತ್ಮನಕ್ಕಿಂತ ನೀನು ಭಿನ್ನದಿ ಅಂತ ತಿಳ್ಕೊಳ್ಳೋದು. ಗುರು ಶಂಭುಲಿಂಗವೇ ಎಲೆ ಇಚ್ಛಾಶಕ್ತಿಯೇ ಏನು ಇಚ್ಛಿಸ್ತೀಯೋ ಹುಚ್ಚಿ ಹಂಗ ನೀನು ಪರಮಾತ್ಮನಿಗೆ ಎಂದಾದ್ರೂ ಅನ್ಯನೇ ಇಲ್ಲ. ನೀನು ಪರಮಾತ್ಮನಿಂದ ಅನ್ಯವೇ, ಅನ್ಯವಾದ ನಂಬಿಕೆ ಅನ್ನೋದು ಇದೆ. ನೀನು ಕೇವಲ ಆತ್ಮರೂಪವಾಗಿಯೇ ಇದ್ದೀಯೇ ಅನ್ನುವಂಥ ಮಾತನ್ನ ನಿಜಗೊಂಡ್ರು ಸಾಹಿತ್ಯದ ವಿಮರ್ಶೆ, ಸಾಹಿತ್ಯದ ಕೌತುಕಗಳಂತಾರೆ. ಆ ಕೌತುಕ ರೂಪದ ಸಾಹಿತ್ಯದಲ್ಲಿ ಇಲ್ಲಿವರೆಗೆ ಏನ್ ಹೇಳಿದ್ರು ಅಂತಂದ್ರೆ, ಈ ಕೊನೆಯ ಪದ್ಯ ಇದು, ಈ ಪದ್ಯದ ಕೊನೆಗೆ ಏನ್ ಸಿಕ್ತು ನಿಮಗಂತಂದ್ರೆ, ನಾನು ಎಂದೆಂದಿಗೂ ಪರಮಾತ್ಮನಿಗಿಂತ ಭಿನ್ನನಲ್ಲ. ಏನಂತ ಸಿಕ್ತಪ್ಪ ನಿಮಗೀಗ? ನಾನು ಎಂದೆಂದಿಗೂ ಪರಮಾತ್ಮನಿಗಿಂತ ಭಿನ್ನನಲ್ಲ. ಮಣ್ಣಿಯಿಂದ ಏನು ಒತ್ತಾಯ ಮಾಡ್ತಿದ್ದೆ? ಮುಖ್ಯಾನಂದ ಅದ ಕೂಡ ಅದ್ವೈತಾನಂದ ತಂದು ನಿಲ್ಲಿಸಿದ್ದೆ ನಿಮ್ಮಣ್ಣ. ಹೌದು. ಅದ್ವೈತಾನಂದದ ವಿದ್ಯಾನಂದದ ಕಡೆಗೆ ನಿಮ್ಮ ಪ್ರಯಾಣವನ್ನು ಹಾಕಿಕೊಟ್ಟಿದ್ನೆ, ನಾಲ್ಕು ಆನಂದಗಳನ್ನು ಹಿಡಿಯುವ ಸಲುವಾಗಿ. ಹೌದು. ಈಗ ನೀವು ಎಲ್ಲಿಗೆ ಬಂದ್ಬಿಟ್ರಿ? ನೀವೀಗ ವಿದ್ಯೆ ರೂಪವೇ ನೀವಾಗಿಬಿಟ್ರಿ. ಈಗ ದೇಹ ಅನ್ನೋದೇ ನಿಮಗಿಲ್ಲ ಅನ್ನುವಂಥದ್ದು ಖಾತ್ರಿಯಾಗಿ ಹೋಗ್ಬಿಡ್ತಿ. ಈಗ ಹೌದು. ಅಂದ್ರೆ ನೀವು ಕೇವಲ ನೀವು ಆನಂದ ರೂಪವೇ ನಾನು ಅನ್ನುವಂಥದ್ದು ಖಾತ್ರಿ ಆಯ್ತು ನಿಮಗೀಗ. ಹೌದು. ಯಾವಾಗ ಆನಂದ ರೂಪವೇ ಶೋಕ ನಿವೃತ್ತಿ ನಿರಂಕುಶ ತೃಪ್ತಿ,
ನಿಮಗೆ ನಾನು ಹಿಂದಿನ ಪಾಠದೊಳಗೆ ಏನ್ ಹೇಳಿದ್ದೆ? ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ. ಆ ನಿರಂಕುಶ ತೃಪ್ತಿ ದೇಹ ನಾನಲ್ಲ, ನಾನು ಕೇವಲ ಆತ್ಮರೂಪನು, ನಾನೇ ಇದ್ದೇನೆ, ಅಹಂ ಬ್ರಹ್ಮಸ್ಮಿ ಎಂಬ ವೃತ್ತಿ ಜ್ಞಾನ ಯಾವಾಗ ಆತೋ ಅವಾಗ ನಿನ್ನ ಜೀವನ ಹೇಗಿರ್ತದ ಅನ್ನೋದನ್ನ ಮುಂದಿನ ಪದದಿಂದ ಅವರು ನಾಳೆ ಹೇಳೋರಿದ್ದಾರೆ. ಏನೆಂದು ಪೇಳಲಿ ಪರಮ ಆನಂದ ಅಂತ ಇರ್ತತೀನಿ ಮುಂದಿನ ಪದ. ಅದು ಯಾವಾಗ ಆನಂದ ರೂಪನು ನಾನೇ ಇದ್ದೇನೆ ಅನ್ನುವಂತ ಜ್ಞಾನ ನಿಮಗೆ ಬಂತೋ ಆ ಕ್ಷಣಕ್ಕೆ ನೀವೇನಾಗ್ಬಿಟ್ರಿ, ಆನಂದದ ಘನವೇ ನೀವು ಆದ್ರಿ ಅನ್ನುವಂತ ಪದವನ್ನೇ ನಾಳಿನ ದಿವಸದಲ್ಲಿ ಅವರಿದಾರ ಅಂತ ಹೇಳ್ತಾ ಸರ್ವರಲ್ಲಿಯೂ ಪ್ರಣಾಮಗಳು.